ಈಗ ನಿಮ್ಮ ಮೇಲೆ ಎಷ್ಟು ಕೇಸ್ಗಳು ಹಾಕಿದೆ ಇದುವರೆಗೂ? ಸರ್ ನನ್ನ ಮೇಲೆ ಹಾಕಿದ್ದಾರೆ, ಅನುಭವಿಸಿದ್ದೀನಿ, ಎಲ್ಲ ತರ ಅನುಭವಿಸ್ಬಿಟ್ಟು ಕೋರ್ಟಲ್ಲಿ 5 ವರ್ಷ 6 ವರ್ಷ ತಿರುಗಿದ್ದೀನಿ ಸರ್. ಮಾಡದೇ ಇರೋ ತಪ್ಪಿಗೆ ಅವ್ರ ವಿರುದ್ಧವಾಗಿ ವಾಯ್ಸ್ ಮಾಡ್ತೀನಿ ಅನ್ನೋ ಒಂದು ಉದ್ದೇಶಕ್ಕೆ ನನ್ನ ಮೇಲೆ ಕೇಸ್ಗಳು ಐ ಆಮ್ ಹ್ಯಾಪಿ. ಯಾಕಂತಂದ್ರೆ ನಾನು ಇವತ್ತು ಡಾಕ್ಟರ್ ಕೆ ಸುಧಾಕರ್ ವಿರುದ್ಧವಾಗಿದ್ದೀನಿ, ಮುಂದೆ ಇರ್ತೀನಿ. ಯಾಕಂತಂದ್ರೆ ಡಾಕ್ಟರ್ ಕೆ ಸುಧಾಕರ್ ಕೊಟ್ಟಿರೋ ಕಷ್ಟ ನನ್ಗೆ ಗೊತ್ತು, ನನ್ನ ಕುಟುಂಬ ಗೊತ್ತು, ನನ್ನ ತಂದೆ ತಾಯಿ ಗೊತ್ತು, ನಾನು ಏನಾಗಿದ್ರಿಂದ ಅದರಿಂದ ನಾನು ಏನೇನಾಗಿದ್ದೀನಿ ನನಗೆ ಗೊತ್ತು. ಹಾಗಾಗಿ ಡಾಕ್ಟರ್ ಕೆ ಸುಧಾಕರ್ 2023 ಸೋಲಕ್ಕೆ ನಾನು ಒಬ್ಬ ಕಾರಣ. ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ 2023 ಚುನಾವಣೆ ಆಗುತ್ತೆ, 2021 ಆಗ್ತಾ ಇದ್ದೆ ನಾನು. ಡಾಕ್ಟರ್ ಕೆ ಸುಧಾಕರ್ 2023 ಚುನಾವಣೆಯಲ್ಲಿ ಸೋಲ್ತಾರ ಅಂತ ಹೇಳ್ಬಿಟ್ಟು ನಾನು ಪೋಸ್ಟ್ ಮಾಡ್ತಾ ಇದ್ದೆ. ಅದಕ್ಕೂ ಕೂಡ ತೊಂದರೆ ಮಾಡಿದ್ರು. ಯಾರು ಏನೇ ತೊಂದರೆ ಮಾಡಿದ್ರು ಡಾಕ್ಟರ್ ಕೆ ಸುಧಾಕರ್ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿರೋದನ್ನ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಸಾಹೇಬ್ರು ಬಿಟ್ರೆ 2ನೇ ಸ್ಥಾನದಲ್ಲಿ ನಾನಿದ್ದೀನಿ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಅವ್ರು ಮಾಡಿದ್ರು, ಅವ್ರ ಜೊತೆಯಲ್ಲಿ ಅವ್ರ ಹಾದಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. 2019 ಅವ್ರ ಪಾರ್ಟಿ ಬಿಟ್ಟು ಗೆದ್ದಾಗ ಇದೇ ಸಂದೀಪ್ ರೆಡ್ಡಿಗೆ ಒಂದು ಮೆಸೇಜ್ ಹಾಕಿದ್ದೆ. ಮೋಸ್ಟ್ಲಿ ಅವ್ರ ಜ್ಞಾಪಕ ಇರ್ಬೋದು. ಸಂದೀಪ್ ರೆಡ್ಡಿ ಅವ್ರಿಗೆ ಜ್ಞಾಪಕ ಮಾಡಿ ಏನ್ ಹಾಕಿದ್ದೆ ಅಂತ ಕೇಳಿ ಆ ಮನುಷ್ಯನ ಏನಾದ್ರು ಒಂದು ಮಾನವತೆ ಇದ್ರೆ ಖಂಡಿತ ನಿಮ್ಗೆ ಹೇಳ್ತಾರೆ. ಏನ್ ಹಾಕಿದ್ರೆ ಆ ಮನುಷ್ಯನ್ ಕೇಳಿ, ಆ ಮನುಷ್ಯ ಹೇಳಿಲ್ಲ ನಾನು ಹೇಳ್ತೀನಿ. ಪರ್ಸನಲ್ ಆಗಿ ಹಾಕಿದ್ದ ಡಾಕ್ಟರ್ ಕೆ ಸುಧಾಕರ್ ಗೆಲ್ಸಿದ್ರು ನೋಡಿ, ಇವ್ರು ಹೆಗಲ ಮೇಲೆ ಎತ್ಕೊಂಡು ಮುಂದೊಂದನೆ ನಿಮ್ಗೆ ಆಪತ್ತಾಗಿಲ್ಲ ಅಂದ್ರೆ ನಾನು ಕಾಯ್ತಾ ಇರ್ತೀನಿ ಅಂತ ಹಾಕಿದ್ದೆ. ಇದೇ ಸುಧಾಕರ್ ನಿಮ್ಮನ್ನ ಗೇಟ್ ಪಾಸ್ ಕೊಟ್ಟಿಲ್ಲ, ನಿಮ್ ಮುಂದೊಂದನೆ ಇದೇ ಸುಧಾಕರ್ ಮುಳ್ಳಾಗಿಲ್ಲ ಅಂತಂದ್ರೆ ಇವತ್ತು ಭಗೀರಥನ್ ಏನ್ ಎತ್ಕೊಂಡು ನೀವು ಹೆಗಲ ಮೇಲೆ ಎತ್ಕೊಂಡು ಗೆಲ್ಸ್ಕೊ ಬಂದಿದ್ದೀರಾ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗ್ದು ನಿಮ್ಮ ಪಕ್ಷಕ್ಕೆ ಬಂದ ಮೇಲೆ ನೀವು ನಿಮ್ಮ ಎದುರಾಳಿಯನ್ನ ನೀವು ಹೆಗಲ ಮೇಲೆ ಇಟ್ಕೊಂಡು ಗೆಲ್ಸ್ಕೊಂಡ್ ಬಂದಿರಾ, ಮುಂದೊಂದನೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ಬಟ್ ಬಹುಶಃ ಅವ್ರನ್ನ ಜಿಲ್ಲಾ ಅಧ್ಯಕ್ಷ ಸ್ಥಾನದಿಂದ ಕಿತ್ತಾಕ್ದಾಗ ಗೊತ್ತಾಯ್ತು. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಡಬಲ್ ಸ್ಟ್ಯಾಂಡು, ನಮ್ಮ ಅಣ್ಣ ಅಂತಾರೆ, ಹೋಗೋ ಬರೋ ಅಂತಾರೆ. ಬಟ್ ಅಂತವ್ರೆಲ್ಲ ತುಂಬಾ ದಿನ ರಾಜಕೀಯದಲ್ಲಿರೋದು ಕಷ್ಟ ಸರ್, ಡಬಲ್ ಸ್ಟ್ಯಾಂಡ್ ಮಾಡೋರೆಲ್ಲ. ಯಾಕಂದ್ರೆ ನೇರವಾಗಿ ನೋಡಿ, ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ನಾನು ಒಂದೇ ಸ್ಟ್ಯಾಂಡ್ ಅಲ್ಲಿ ಇರ್ತೀನಿ. ವಿರೋಧಿನೇ, ಸ್ನೇಹಿತನೇ. ನಾನು ಯಾವತ್ತಷ್ಟ ಒಂದೇ ಸ್ಟ್ಯಾಂಡ್. ಅವ್ರ ತರ ನಾವು ಗಂಟೆಗೊಂದು ಬಣ್ಣ ಬದಲಾಯಿಸಲ್ಲ ಸರ್. ಈಗ ಅವರು ಬಿ ಫಾರ್ಮ್ ಇನ್ನೂ ಅವ್ರಿಗೆ ಇನ್ನೂ ಕೊಟ್ಟಿಲ್ಲಲ್ಲ, ಅರ್ಜೆಂಟ್ ಆಗಿ ಬೇಕು ಸರ್ ಅವ್ರು ಬಿ ಫಾರ್ಮ್ ಪಾಪ.